ತುತ್ತು ತೂಕ ಕೆಡಿಸಿತು ಕುತ್ತು ಜೀವ ಕೆಡಿಸಿತು ಎಂಬುದು ಕನ್ನಡದ ಒಂದು ಅರ್ಥಗರ್ಭಿತ ಗಾದೆಮಾತು. ಅತಿಯಾದ ಆಸೆ ಅಥವಾ ಅಜಾಗರೂಕತೆ ಹೇಗೆ ಮನುಷ್ಯನ ಗೌರವ ಮತ್ತು ಪ್ರಾಣಕ್ಕೆ ಸಂಚಕಾರ ತರುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. 1. ಪೀಠಿಕೆ. ಮನುಷ್ಯನ ಜೀವನದಲ್ಲಿ ಸಂಯಮ, ಕಂಟ್ರೋಲ್ ಮತ್ತು ಎಚ್ಚರಿಕೆ ಬಹಳ ಮುಖ್ಯ. ನಾಲಿಗೆಯ ಚಪಲಕ್ಕೆ ಬಿದ್ದು ಅಥವಾ ಸಣ್ಣ ಲಾಭದ ಆಸೆಗೆ ಬಿದ್ದು ಮಾಡುವ ತಪ್ಪುಗಳು ಮುಂದೆ ದೊಡ್ಡ ಬೆಲೆಯನ್ನೇ ತೆರುವಂತೆ ಮಾಡುತ್ತವೆ ಎಂಬುದನ್ನು ಈ ಗಾದೆ ಎಚ್ಚರಿಸುತ್ತದೆ. 2. ಅರ್ಥ ವಿವರಣೆ. ತುತ್ತು ತೂಕ ಕೆಡಿಸಿತು. ಇಲ್ಲಿ ತುತ್ತು ಎಂದರೆ ಆಹಾರ ಅಥವಾ ಲಂಚ, ಆಸೆ ಎಂದರ್ಥ. ತೂಕ ಎಂದರೆ ಮನುಷ್ಯನ ವ್ಯಕ್ತಿತ್ವ, ಗೌರವ ಅಥವಾ ಘನತೆ. ಒಬ್ಬ ವ್ಯಕ್ತಿ ಸಣ್ಣದೊಂದು ಆಸೆಗೆ ಬಿದ್ದು ಅಡ್ಡಹಾದಿ ಹಿಡಿದರೆ ಅಥವಾ ಪರರ ಅನ್ನಕ್ಕೆ ಕೈ ಹಾಕಿದರೆ ಸಮಾಜದಲ್ಲಿ ಅವನಿಗಿದ್ದ ಬೆಲೆ, ತೂಕ ಕುಸಿದು ಹೋಗುತ್ತದೆ. ಕುತ್ತು ಜೀವ ಕೆಡಿಸಿತು. ಕುತ್ತು ಎಂದರೆ ಕುತ್ತಿಗೆ ಅಥವಾ ಅಪಾಯ. ಆಹಾರವನ್ನು ಸರಿಯಾಗಿ ಅಗಿಯದೆ ಅವಸರದಿಂದ ನುಂಗಲು ಹೋದರೆ ಅದು ಕುತ್ತಿಗೆಯಲ್ಲಿ ಸಿಕ್ಕಿಹಾಕಿಕೊಂಡು ಜೀವಕ್ಕೆ ಅಪಾಯ ತರಬಹುದು. ಹಾಗೆಯೇ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳನ್ನು ಸರಿಯಾಗಿ ನಿಭಾಯಿಸದಿದ್ದರೆ ಅದು ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು. 3. ತಾತ್ಪರ್ಯ. 1. ಮಿತ ಆಹಾರ ಹಿತಜೀವನ. ಅತಿಯಾಗಿ ಉಣ್ಣುವುದು ಆರೋಗ್ಯಕ್ಕೆ ಹಾನಿಕರ. ಅಜೀರ್ಣ ಅಥವಾ ಗಂಟಲಲ್ಲಿ ಆಹಾರ ಸಿಲುಕುವಂತಹ ಸಣ್ಣ ತಪ್ಪುಗಳು ಜೀವವನ್ನೇ ತೆಗೆಯಬಹುದು. 2. ನೈತಿಕತೆ. ಕೇವಲ ಒಂದು ತುತ್ತು ಅನ್ನಕ್ಕಾಗಿ ಅಥವಾ ಸಣ್ಣ ಆಮಿಷಕ್ಕಾಗಿ ತನ್ನ ತತ್ವಗಳನ್ನು ಬಿಟ್ಟುಕೊಡುವವನು ಸಮಾಜದ ದೃಷ್ಟಿಯಲ್ಲಿ ಹಗುರವಾಗುತ್ತಾನೆ. 3. ಅವಸರವೇ ಅಪಘಾತಕ್ಕೆ ಕಾರಣ. ಯಾವುದೇ ಕೆಲಸವನ್ನು ಯೋಚಿಸದೆ ಅವಸರದಿಂದ ಮಾಡಿದರೆ ಅದು ಕುತ್ತು ಅಂದರೆ ಸಂಚಕಾರವಾಗಿ ಪರಿಣಮಿಸುತ್ತದೆ. ತೀರ್ಮಾನ. ಯಾವುದೇ ವಿಚಾರದಲ್ಲಿ ನಾವು ಮಿತಿಯನ್ನು ಮೀರಬಾರದು. ಹಸಿವಿನ ತುತ್ತು ದೇಹಕ್ಕೆ ಮಿತವಾಗಿರಲಿ, ಆಸೆಯ ತುತ್ತು ಮನಸ್ಸಿಗೆ ಮಿತವಾಗಿರಲಿ. ಇಲ್ಲದಿದ್ದರೆ ನಮ್ಮ ಗೌರವ ಮತ್ತು ಪ್ರಾಣ ಎರಡೂ ಅಪಾಯಕ್ಕೆ ಸಿಲುಕುತ್ತವೆ ಎಂಬುದೇ ಈ ಗಾದೆಯ ಸಾರಾಂಶ. ಈ ಗಾದೆಗೆ ಸಂಬಂಧಿಸಿದ